ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ವವಷ್ಟ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಾಜನೆ ಏವತೆ ಧೈನಾಮ ವಿದ್ಯವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲ ದೇವತಾ ಭೂಲೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಮುಕ್ತಿ ನಿಲಯ ಅನ್ನುವಂತಹ ಒಂದು ನಾಮವನ್ನ ಹೇಳಿ ನಿಲ್ಲಿಸಿದ್ವಿ. ಇಲ್ಲಿ ಮುಕ್ತಿಗಳು ಯಾವ್ಯಾವುದು ಅನ್ನೋದನ್ನ ನಾವು ಕೂಡ ಹೇಳಿದ್ವಿ. ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೋಪ್ಯ ಮತ್ತೆ ಕೈವಲ್ಯ ಅನ್ನೋದನ್ನ ಹೇಳಿ ನಾವು ನಿಲ್ಲಿಸಿದ್ದುಂಟು. ಇವತ್ತಿನ ಭಾಗ ಮೂಲ ವಿಗ್ರಹ ರೂಪಿಣಿ ಅಂತ ಹೇಳಿ, ಅಂದ್ರೆ ಮುಕ್ತಿಯನ್ನ ದಯಪಾಲಿಸೋದಕ್ಕೋಸ್ಕರವಾಗಿಯೇ ಆ ಜಗನ್ಮಾತೆ ಆ ಮೂಲ ವಿಗ್ರಹ ರೂಪವನ್ನ ಅವಳು ಧರಿಸಿದಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹ ಇರುತ್ತೆ. ಎಲ್ಲವೂ ಕೂಡ ಷೋಡಶೋಪಚಾರ ಪೂಜೆಯಿಂದ ಹೇಳು ಅಭಿಷೇಕಗಳು ಇತ್ಯಾದಿಗಳು ಏನೇನು ನಡಿಬೇಕು ಎಲ್ಲವೂ ನಡೆಯುತ್ತೆ. ಆದ್ರೆ ಈ ಒಂದು ಪ್ರದಕ್ಷಿಣೆಗೆ ತಗೊಂಡ್ ಬರ್ತಕ್ಕಂತಹ ಆ ಸಂದರ್ಭದಲ್ಲಿ ಆ ಮೂಲ ವಿಗ್ರಹವನ್ನ ತಗೊಂಡು ಬರೋದಿಲ್ಲ. ಆದ್ರೆ ಆ ಮೂಲ ವಿಗ್ರಹದ ಬದಲಾಗಿ ಉತ್ಸವ ಮೂರ್ತಿಗಳನ್ನು ಅಥವಾ ಇನ್ಯಾವುದಾದ್ರೂ ಮೂರ್ತಿಗಳನ್ನ ಮಾಡಿಸಿಟ್ಟಿದ್ರೆ ಅದನ್ನು ತಗೊಂಡು ಪ್ರಾಕಾರ ಪ್ರದರ್ಶನೆಯೋ ಅಥವಾ ಊರು ಪ್ರದಕ್ಷಿಣೆಯೋ ಇತ್ಯಾದಿಗಳನ್ನ ಮಾಡ್ತಾರೆ. ಆಗ ನಾವು ಆ ಭಗವಂತ ಮೂಲ ವಿಗ್ರಹದಲ್ಲಿರ್ತಕ್ಕಂತಹ ಮೂರ್ತಿ ಇಲ್ಲಿ ಬಂದಿದ್ದಾನೆ, ಅವನೇ ಮೂರ್ತಿ ಅಂತ ಹೇಳಿ ಆ ಒಂದು ಮೂಲ ವಿಗ್ರಹದವನ್ನೇ ನಾವು ಈ ಉತ್ಸವ ಮೂರ್ತಿಯಲ್ಲೂ ಕೂಡ ನಾವು ಕಲ್ಪಿಸ್ಕೊತೀವಿ. ಹಾಗಾಗಿ ನಾವು ಇಂತಹ ಮೂಲ ವಿಗ್ರಹ ಅಂತ ಹೇಳಿ ಹೇಗೆ ನಾವು ಕಲ್ಪಿಸ್ಕೊಂತೀವೋ, ಭಾವಿಸ್ತೀವೋ, ಪೂಜೆಯನ್ನ ಮಾಡ್ತೀವೋ, ಹಾಗೆ ಅಂತಹ ಆ ಮೂಲ ವಿಗ್ರಹ ರೂಪಿಣಿ ಯಾರು ಅಂತಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ. ಮುಂದಿನ ನಾಮ ಭಾವಜ್ಞ ಅಂತ ಹೇಳಿ. ಭಾವಜ್ಞ ಅಂತಂದಾಗ ನಮ್ಮ ಮನಸ್ಸಿನಲ್ಲಿ ನಾವೇನ್ ಅನ್ಕೊಂಡಿದ್ದೀವೋ ಅದನ್ನ ನಾವು ಕೆಲವು ಸತಿ ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಥವಾ ಇನ್ನೊಬ್ರು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಅನೇಕ ಭಾವನೆಗಳನ್ನ ನಮ್ಮಲ್ಲಿ ನಾವೇ ಇಟ್ಕೊಂಡ್ ಬಿಡ್ತೀವಿ. ಆದ್ರೆ ಇಂತಹ ಒಳಗಡೆ ಇರ್ತಕ್ಕಂತಹ ಭಾವನೆಗಳನ್ನ ತಿಳ್ಕೊಂಡಿರ್ತಕ್ಕಂತಹ ಏಕೈಕ ಶಕ್ತಿ ಯಾವುದು ಅಂದ್ರೆ ಆ ಜಗನ್ಮಾತೆ. ನಮ್ಮಲ್ಲಿ ನಾವು ಯಾವುದನ್ನು ಕೂಡ ಸೀಕ್ರೆಟ್ ಆಗಿ ಇಟ್ಕೊಳಕ್ ಆಗೋದೇ ಇಲ್ಲ, ಹಾಗಾಗಿ ಮುಚ್ಚಿಟ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹಾಗಾಗಿ ಯಾವುದನ್ನು ಕೂಡ ನಮ್ಮ ಕೈಯಲ್ಲಿ ಮುಚ್ಚಿಟ್ಕೊಳಕ್ ಆಗಲ್ಲ. ಅಂದ್ರೆ ಈ ನಮ್ಮ ಭಾವನೆಗಳು ಕೂಡ ಹಾಗೇನೆ. ಒಳ್ಳೆ ಭಾವನೆಗಳಿರ್ಬೋದು, ಕೆಟ್ಟ ಭಾವನೆಗಳಿರ್ಬೋದು, ಇನ್ನೊಬ್ಬರ ಬಗ್ಗೆ ಅಭಿಪ್ರಾಯ ಇರ್ಬೋದು. ಕೆಲವು ಸತಿ ಕೆಲವು ಅಭಿಪ್ರಾಯಗಳನ್ನ ಹೇಳೋದಿಕ್ಕಾಗೋದಿಲ್ಲ. ಆದ್ರೂ ಕೂಡ ನಾವು ಕೆಲವು ಸರ್ತಿ ಏನ್ ಮಾಡ್ತೀವಿ, ಅನಿವಾರ್ಯ ಇದ್ರೂ ಹೇಳದೆ ಮನಸ್ಸಿನಲ್ಲಿ ಆ ಒಂದು ನೋವನ್ನ ಇಟ್ಕೊಂಡಿರ್ತೀವಿ. ಆ ನೋವು ಇಟ್ಕೊಂಡಿದ್ದಾಗ ಆ ಭಾವನೆ, ನಮ್ಮಲ್ಲಿರ್ತಕ್ಕಂತಹ ಆ ಭಾವನೆಗಳು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎಲ್ಲವೂ ಕೂಡ ಆ ಒಂದು ವಿಚಾರವನ್ನ
ಸಂಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡಿರ್ತಕ್ಕಂತಹ ಆ ತಾಯಿ ಯಾರಿದ್ರೆ ಆ ಜಗದಂಬೆ ಒಬ್ಳೆ, ಅವಳೇ ಭಾವಜ್ಞ. ಮುಂದಿನ ನಾಮ ಭವರೋಗಗ್ನಿ. ನಾವು ಎಷ್ಟು ಸರ್ತಿ ಈ ಭವ ಅನ್ನೋ ವಿಚಾರವನ್ನ ನಾಮವನ್ನು ನಾವು ಬಳಸ್ತಾ ಇರ್ತೀವಿ. ಭವ ಅಂತಂದಾಗ ಸಂಸಾರ ಅಥವಾ ನಾವು ಬಡ್ಕೊಂಡ್ ಬಂದಿರತಕ್ಕಂಥದ್ದು ಹಾಗೆ ಅಂತ ಹೇಳಿ. ಈ ಸಂಸಾರದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ತೊಡಕುಗಳು ಇದೆ, ಬರ್ತಾನೆ ಇರುತ್ತೆ. ಸಾಗರದಲ್ಲಿ ಹೇಗೆ ಅಲೆಗಳು ಬಂದು ಬಂದು ಹೋಗುತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸರಿ ಆ ಅಲೆಗಳು, ಕೆಟ್ಟ ಅಲೆಗಳು, ಒಳ್ಳೆ ಅಲೆಗಳು ಬಂದು ಬಂದು ಹೋಗ್ತಾ ಇರತ್ತೆ. ಆಗ ಆಯಾಯ ಕಾಲದಲ್ಲಿ, ಬಾಲ್ಯದಲ್ಲಿ ಇರ್ಬೋದು, ಯೌವನದಲ್ಲಿ ಇರ್ಬೋದು, ವಾರ್ಧಕ್ಯದಲ್ಲಿ ಇರ್ಬೋದು. ಹಾಗಾಗಿ ಈ ಒಂದು ವಿಚಾರವನ್ನ ಈ ಕೆಲವು ಪುರಾಣಗಳು ಇದನ್ನ ಬಹಳ ವಿಸ್ತಾರವಾಗಿ ಹೇಳಿದೆ. ಬಾಲ್ಯದಲ್ಲಿ ಗರ್ಭದಲ್ಲಿ ನಾನು ಇದನ್ನ ಈ ಹಿಂದೆ ಒಂದು 2 ನಾಮದಲ್ಲಿ ಹೇಳಿದ್ದೆ. ಗರ್ಭದಲ್ಲಿ ಇರ್ತಕ್ಕಂತಹ ಆ ಶಿಶು ಡಾಕಿನಿ, ಶಾಕಿನಿ, ಲಾಕಿನಿ ಅಂತ ಹೇಳುವಾಗ ಆ ಗರ್ಭದ ಶಿಶು ಪ್ರತಿ ತಿಂಗಳಲ್ಲೂ ಹೇಗೆ ಒಂದು ಇದಾಗತ್ತೆ, ಅಲ್ಲಿ ಯಾರು ನೋಡ್ಕೋತಾರೆ ಅನ್ನೋ ವಿಚಾರವನ್ನು ಹೇಳುವಾಗ ಆ ಗರ್ಭದಲ್ಲಿರ್ತಕ್ಕಂತಹ ಆ ಶಿಶು ಏನೇನು ತೊಂದರೆಗಳನ್ನ ಅನುಭವಿಸುತ್ತೆ ಅನ್ನೋದನ್ನ ಹೇಳ್ತಾ, ಹಾಗಾಗಿ ಅದು ಒಂದು ರೀತಿಯಾಗಿರ್ತಕ್ಕಂಥ ಪೀಡೆ. ಮಗು ಹುಟ್ಟಿದ ಮೇಲೆ, ಜನನವಾದ ಮೇಲೆ ಅವನು ಬೆಳೀತಾ ಬೆಳೀತಾ ಅವನಿಗೂ ಒಂದೊಂದು ರೀತಿಯಾಗಿರ್ತಕ್ಕಂತಹ ತೊಂದರೆಗಳು. ಹಾಗೆ ಇನ್ನೂ ದೊಡ್ಡವನಾದ ಯೌವನಕ್ಕೆ ಪ್ರಾಪ್ತವಾಯಿತು ಅಂದ್ರೆ ಇನ್ನೊಂದಷ್ಟು, ವೃದ್ಧಾಪ್ಯ ಬಂತು ಅಂತಂದ್ರೆ ಸಂದರ್ಭಗಳ ಪ್ರಕಾರ ಅವ್ರಿಗೆ ಕೆಲವರಿಗೆ ತುಂಬಾ ಅತ್ಯದ್ಭುತವಾಗಿರ್ತಕ್ಕಂಥ ಸಂಕಟಗಳು ಇತ್ಯಾದಿಗಳು. ಕೆಲವರಿಗೆ ಚೆನ್ನಾಗಿರ್ತಾರೆ, ಅದು ಬಹಳ ಕಡಿಮೆ ಜನ. ಬಾಕಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ, ಪೂರ್ವ ಕರ್ಮಗಳ ಇದರಿಂದ ಅವರು ಅನುಭವಿಸ್ತಿರ್ತಾರೆ. ಹಾಗಾಗಿ ಬಾಲ್ಯ, ಯೌವನ, ವಾರ್ಧಿಕೇಶು ಹೀಗೆ ಎಲ್ಲಗಳನ್ನೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ಭಾವಗಳು, ಅವುಗಳು ಎಲ್ಲವನ್ನೂ ಕೂಡ ಆ ಜಗಜ್ಜನನಿ ತಿಳ್ಕೊಂಡಿರ್ತಾಳೆ. ಹಾಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಜೀವನದಲ್ಲಿ ಬರ್ತಕ್ಕಂತಹ 6 ವಿಕಾರಗಳು ಏನಿದೆ ಅಂದ್ರೆ ಜೀವಿಗೆ, ನಮ್ಗೆಲ್ರಿಗೂ ಇದೆ ವಿಕಾರಗಳು. ಯಾವ್ಯಾವುದು ಅಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಕ್ಷೀಯತೆ, ನಶ್ಯತೆ. ನಾನು ಇದ್ರ ಬಗ್ಗೆ ಹಿಂದೆ ತುಂಬಾ ವಿಶಾಲವಾಗಿ ಹೇಳಿರೋದ್ರಿಂದ ಹುಟ್ಟದಾಗಿಂದ ಸಾಯುವವರೆಗೂ ಇರ್ತಕ್ಕಂಥ ಒಂದು ಸ್ಟೇಜಸ್, ಇದೆಲ್ಲವೂ ಕೂಡ ಜಗನ್ಮಾತೆ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಇದೆ. ಹಾಗಾಗಿ ಇಂತಹ ಒಂದು ಸ್ಟೇಜಸ್ ಜಗನ್ಮಾತೆಗೆ ಇಲ್ಲದೇ ಇರೋದ್ರಿಂದ ಇಂತಹ ಒಂದು ಬಾಧೆಯಿಂದ ನಮ್ಮನ್ನ ಬಿಡುಗಡೆ ಮಾಡಿ ಮುಕ್ತಿಯನ್ನ ಕರುಣಿಸ್ತಕ್ಕಂತಹ ಶಕ್ತಿ ಯಾರ ಹತ್ರ ಇದೆ ಅಂದ್ರೆ ಆ ಜಗನ್ಮಾತೆ. ಹಾಗಾಗಿ ಈ ಸಂಸಾರ ಅಂತಕ್ಕಂತಹ ಈ ಭವದಿಂದ ನಮ್ಮನ್ನ ದೂರ ಮಾಡ್ತಕ್ಕಂತಹ ಒಳ್ಳೆ ಆನಂದವನ್ನ ಕೊಡ್ತಕ್ಕಂತಹವಳು ಯಾರು ಅಂದ್ರೆ ಅವಳೇ ಭವರೋಗಗ್ನಿ. ಮುಂದಿನ ನಾಮ ಭವಚಕ್ರ ಪ್ರವರ್ತಿನಿ. ನೋಡಿ, ನಾವ್ ಈಗಾಗಲೇ ಹೇಳಿದ್ವಿ, ಜನನದಿಂದ ಮರಣವರೆಗೂ ಅನೇಕ ಸ್ಟೇಜ್ಗಳನ್ನ ಹೇಳಿದೀವಿ. ಯಾವಾಗ ಈ ಒಂದು ಜನನ ಮರಣ ಅಂತಕ್ಕಂಥದ್ದು ಒಂದು ಚಕ್ರ, ಆ ಚಕ್ರದಲ್ಲಿ ಮಧ್ಯದಲ್ಲಿ ಅನೇಕ ವಿಧಗಳು ಬಂದು ಹೋಗುತ್ತೆ. ಆ ಎರಡನ್ನೂ ಕೂಡ ಅವಳು ಪುನರಾವರ್ತನೆ ಆಗ್ತಾ ಇರ್ತೆ. ಎದುವರೆಗೂ ಅವನು ಆ ಒಂದು ಜೀವನದಲ್ಲಿ ತಾನು ಹುಟ್ಟಿನಿಂದ ಸಾಯುವವರೆಗೂ ತಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಮಾಡ್ತಾ ಮುಕ್ತಿಯ ಕಡೆಗೆ ಅವನು ಹೊರಡೋದಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳನ್ನ ಅವನು ಸರಿ ಮಾಡಿಕೊಂಡು ಹೋಗೋದಾದ್ರೆ ಅಲ್ಲಿವರೆಗೂ ಆ ಮುಕ್ತಿಯ ಸ್ಟೇಜ್ಗೆ ಅವನು ತಲುಪೋವರೆಗೂ ಕೂಡ ಅದು ಆ ಚಕ್ರದಲ್ಲಿ ಅವನು ತಿರುಗ್ತಿರ್ತಾನೆ. ಈ ಚಕ್ರವನ್ನ ನಡೆಸ್ತಿರ್ತಕ್ಕಂತಹ ದೇವಿ ಅವಳೇ ಭವಚಕ್ರ ಪ್ರವರ್ತಿನಿ ಅಂತ ಹೇಳಿ. ಮುಂದಿನ ನಾಮ ಛಂದಸ್ಸಾರ. ನಮ್ಗೆ ಸಾರ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಅರ್ಥ ಇರುತ್ತೆ. ಯಾಕೆಂದ್ರೆ ನಾವು ಪ್ರತಿನಿತ್ಯ ಬಳಸ್ತಕ್ಕಂಥದ್ದು. ಯಾರೋ ಒಬ್ರು ಕಥೆಯನ್ನ ಹೇಳ್ತಾರೆ, ಹೇಳಿದಾಗ ಈ ಕಥೆ ಸಾರಾಂಶ ಏನಪ್ಪಾ ಅಂತ ಕೇಳ್ತೀವಿ. ಮಕ್ಕಳಿಗೆ ಒಂದು ವಿಷಯವನ್ನ ಯಾವುದೋ ಒಂದು ಕಥೆನೋ ಇನ್ನೊಂದು ಹೇಳಿದಾಗ ಇದರದು ತಾತ್ಪರ್ಯ ಏನು ಅಂತ ಹೇಳ್ತೀವಿ. ಅಂದ್ರೆ ನಾವು ಇಷ್ಟೊತ್ತು ಹೇಳಿರ್ತಕ್ಕಂತಹ ಒಂದು ವಿಷಯದ ತಾತ್ಪರ್ಯ, ಜಿಸ್ಟ್ ಏನು ಅನ್ನೋದನ್ನ ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ಈ ಸಾರ ಅಂತಂದ್ರೆ ತಾತ್ಪರ್ಯ ಅಂತ ಹೇಳಿ. ಇಲ್ಲಿ ನಾವು ಯಾವ್ದಕ್ಕೆ ಹೇಳ್ತಾ ಇದ್ದೀವಿ ಲಲಿತಾ ಸಹಸ್ರನಾಮದಲ್ಲಿ ಅಂದ್ರೆ ವೇದ,
ಉಪನಿಷತ್ಗಳು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಕೂಡ ನಾನಾ ರೀತಿಯಾಗಿ ನಾನಾ ಮಾರ್ಗದಿಂದ ಆ ಜಗನ್ಮಾತೆಯ ಒಂದು ಕಡೆಗೆ ನಾವು ಹೋಗ್ತಾ ಇದ್ದೀವಿ, ಪ್ರಯಾಣವನ್ನು ಮಾಡ್ತಾ ಇದ್ದೀವಿ, ಮುಕ್ತಿಯನ್ನು ಪಡೆಯೋದಕ್ಕೆ ಅವಳನ್ನ ಅವಲಂಬಿಸಿದ್ದೀವಿ. ಹಾಗಾಗಿ ಹೀಗೆ ಅಂತಹ ಒಂದು ಮಾರ್ಗ ಏನಿದೆ ಅಂತಂದ್ರೆ ಇದ್ರ ಜೊತೆಗೆ ವಿದ್ಯೆ, ಶ್ರೀ ವಿದ್ಯೆ ಕೂಡ ಅವಳೇ ಆ ರೂಪನೇ ಆಗಿರೋದ್ರಿಂದ ಎಲ್ಲವೂ ಕೂಡ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಉಪನಿಷತ್ತು, ವೇದ, ಶ್ರುತಿ ಇತ್ಯಾದಿ ಶ್ರೀವಿದ್ಯೆ ಎಲ್ಲವೂ ಕೂಡ ಅದರ ತಾತ್ಪರ್ಯ ಏನು ಅಂದ್ರೆ ಆ ಜಗನ್ಮಾತೆಯೇ ಆಗಿದ್ದಾಳೆ. ಅದರ ಟೋಟಲ್ ಕಡೆ ನಾವು ಹೋಗ್ಬೇಕಾಗಿರೋದು ಆ ಜಗನ್ಮಾತೆ ಹತ್ರಕ್ಕೆ. ಹಾಗಾಗಿ ಅಂತಹ ಒಂದು ಸಾರ ಯಾರು ಅಂದ್ರೆ ಆ ಜಗನ್ಮಾತೆ. ಹಾಗಾಗಿ ವೇದಗಳು ಛಂದಸ್ಸಿನಲ್ಲಿ ಹೇಳಲ್ಪಟ್ಟಿರ್ತಕ್ಕಂತಹ ಆ ಛಂದಸ್ಸಿನ ಸ್ವರೂಪಿಣಿ ಯಾರು ಅಂದ್ರೆ ಗಾಯತ್ರಿ. ಹಾಗಾಗಿ ಆ ಛಂದಸ್ಸಿನ ಸ್ವರೂಪಳಾಗಿರ್ತಕ್ಕಂತಹ ಗಾಯತ್ರಿ ಸ್ವರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಛಂದಸ್ಸಾರ. ಮುಂದಿನ ನಾಮ ಶಾಸ್ತ್ರಸಾರ. ನಾವೀಗಾಗ್ಲೇ ಸಾರ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಈಗ ಶಾಸ್ತ್ರ ಅಂತಂದಾಗ ವೇದ ಒಂದೇ ಶಾಸ್ತ್ರ. ಆದ್ರೆ ಶ್ರೀಕೃಷ್ಣ ಗೀತೆಯಲ್ಲಿ ಏನ್ ಹೇಳಿದಾನೆ ಅಂತಂದ್ರೆ ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ಮತ್ತೆ ಹೇಳ್ತಾನೆ. ವೇದಗಳಲ್ಲಿ ಏನ್ ಇದೆಯೋ ಅದನ್ನ ನಾನಾ ರೀತಿಯಲ್ಲಿ ಅಥವಾ ನಾನಾ ಮಾರ್ಗಗಳಲ್ಲಿ ಹೇಳ್ತಕ್ಕಂಥದ್ದೇ ಶಾಸ್ತ್ರ ಅಂತ. ಉದಾಹರಣೆಗೆ ನೋಡಿ, ಶ್ರುತಿ, ಸ್ಮೃತಿ, ಪುರಾಣ, ಆಗಮಶಾಸ್ತ್ರ, ಹೀಗೆ ಎಲ್ಲ ಶಾಸ್ತ್ರಗಳು ಕೂಡ ಆ ವೇದದಲ್ಲಿ ಇರ್ತಕ್ಕಂಥದ್ದನ್ನ ಸಾಮಾನ್ಯರಿಗೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋರಿಗೆ ಅದನ್ನ ಹೇಳಿ ಅರ್ಥ ಮಾಡಿಸ್ತಕ್ಕಂತಹ ಈ ಅಂಗಗಳು. ಹಾಗಾಗಿ ಇದರ ರೂಪ ಅಂದ್ರೆ ಎಲ್ಲಾ ಶಾಸ್ತ್ರಗಳು ಕೂಡ ತಾಯಿಯೇ ಆಗಿರೋದ್ರಿಂದ ಅವಳು ಶಾಸ್ತ್ರಸಾರ. ಮುಂದಿನ ನಾಮ ಮಂತ್ರಸಾರ. ನೋಡಿ, ಎಲ್ಲವೂ ಕೂಡ ಸಾರ ಸಾರ ಅಂತಾನೆ ಬರ್ತಾ ಇದೆ. ನೋಡಿ, ಮಂತ್ರಸಾರ, ಮಂತ್ರಗಳ ಎಲ್ಲದರ ಸಾರ ಕೂಡ ಅವಳೇ. ನೋಡಿ, ಏನಾಗುತ್ತೆ ಅಂದ್ರೆ ಜಪ ಮಾಡುವಾಗ ಮಂತ್ರಗಳನ್ನು ಹೇಳ್ತೀವಿ. ಬೀಜಾಕ್ಷರಗಳಿರ್ಬೋದು, ಜಪ ಮಂತ್ರ ಜಪ ಆಗಿರ್ಬೋದು. ಆದ್ರೆ ನಾವೀಗಾಗ್ಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಪ್ರತಿ ಒಂದು ಬೀಜಾಕ್ಷರ, ಪ್ರತಿ ಒಂದು ಅಕ್ಷರ, ಪ್ರತಿ ಒಂದು ಮಂತ್ರವೂ ಕೂಡ ಅವಳ ಸ್ವರೂಪನೇ. ಹಾಗಾಗಿ ಮನನಾತ್ರಾಯತೆ ಇತಿ ಮಂತ್ರ ಅಂತ. ಹಾಗಾಗಿ ಈ ಮೂರು ನಾಮಗಳನ್ನ ಛಂದಸ್ಸಾರ, ಶಾಸ್ತ್ರಸಾರ, ಮಂತ್ರಸಾರ ಈ ಮೂರನ್ನು ಕೂಡ ಅವಲೋಕಿಸಿದಾಗ ಈ ಎಲ್ಲಕ್ಕೂ ಕೂಡ ಶಕ್ತಿ ಬಲವನ್ನ ಕೊಡ್ತಕ್ಕಂಥವಳು ಯಾರು ಅಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಈ ಮಂತ್ರಸಾರ ಅನ್ನೋದು ಅವಳ ಒಂದು ಅದ್ಭುತವಾಗಿರ್ತಕ್ಕಂಥ ನಾಮಗಳು. ಮುಂದಿನ ನಾಮ ತಲೋದರಿ. ಇದು ಜಗನ್ಮಾತೆಯ ಒಂದು ರೂಪವನ್ನ ಹೇಳ್ತಕ್ಕಂಥ ಒಂದು ನಾಮ. ಈ ಜಗನ್ಮಾತೆಯನ್ನ ಹಿಂದೆ ನಾವು ಇದು ಮಾತ್ರೇ ನಮಃ ಅಂತ ಹೇಳಿ ಆರಂಭದಲ್ಲಿ ವರ್ಣಿಸಿದಾಗ ಆ ಜಗನ್ಮಾತೆಯ ಆ ಒಂದು ಜಡೆಯಿಂದ ಹಿಡಿದು ಪಾದದವರೆಗೂ ವರ್ಣಿಸಿದಾಗ ಆ ಜಗನ್ಮಾತೆಯ ನಡುಭಾಗವನ್ನು ನಾವು ವರ್ಣಿಸಿದ್ವಿ. ಇಲ್ಲಿ ತಲೋದರಿ ಅಂತಂದ್ರೆ ಇದು ಉದರದ ಭಾಗ. ಆ ಉದರದ ಭಾಗ ಹೇಗಿದೆ ಅಂತಂದ್ರೆ ಬಹಳ ಚಪ್ಪಟ್ಟೆಯಾಗಿದೆ. ಹಾಗೆ ಅವಳ ನಡು ಹೇಗಿದೆ ಅಂತ ಹೇಳಿದ್ವಿ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ನಡು ಅಂತ ನಾವು ವರ್ಣಿಸಿದ್ದುಂಟು. ಹಾಗಾಗಿ ತಾಯಿ ತಲೋದರಿ ಅಂದ್ರೆ ಸಮದಟ್ಟಾಗಿರ್ತಕ್ಕಂತಹ ಹೊಟ್ಟೆಯನ್ನು ಹೊಂದಿರ್ತಕ್ಕಂಥವಳು. ಅಂದ್ರೆ ತಲ ಅಂತಂದ್ರೆ ಸ್ಥಾನ ಅಂತ ಕರಿತೀವಿ. ಈಗ ನಮಗೆ ಅನೇಕ ಉದಾಹರಣೆಗಳನ್ನು ತಗೋತೀವಿ. ಈಗ ತಳ ಅಂತಂದಾಗ ನಮಗೆ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ ಈ ಒಂದು ಲೋಕಗಳು ಅತಲ, ವಿತಲ, ಸುತಲ, ರಸಾತಳ, ಪಾತಾಳ, ತಳಾತಳ, ಹೀಗೆ ಈ ತಳ ಅಂತಂದಾಗ ಇಲ್ಲಿಂದ ಮೇಲ್ಗಡೆ ಇರ್ತಕ್ಕಂಥದ್ದು ಊರ್ಧ್ವಲೋಕ. ಹಾಗಾಗಿ ಆ ತಾಯಿ ಎಲ್ಲ ಲೋಕದಲ್ಲೂ ಇರೋದ್ರಿಂದ ಅವಳು ತಲೋದರಿ. ನವಾವರಣಗಳು ಕೂಡ ಶ್ರೀಚಕ್ರದಲ್ಲಿ ಇರ್ತಕ್ಕಂತಹ ಆ 9 ಆಭರಣಗಳು ಕೂಡ ಅದಲ್ಲಿ ತನ್ನಲ್ಲಿ ಅವಳು ಹೊಂದಿರೋದ್ರಿಂದ ಅವಳು ತಲ. ಹಾಗಾಗಿ ಅವಳು ತಲೋದರಿ. ಮುಂದಿನ ನಾಮ ಉದಾರ ಕೀರ್ತಿ. ನೋಡಿ,
ಇಲ್ಲಿ ಜಗದಂಬೆಯ ಪ್ರಭಾವ ಎಷ್ಟಿದೆ ಅಂದ್ರೆ, ಯಾರಿಗೆ ಅವಳ ಬಗ್ಗೆ ತಿಳುವಳಿಕೆ ಇಲ್ಲ, ಯಾರಿಗೆ ಅವಳ ಬಗ್ಗೆ ಗೊತ್ತಿಲ್ಲ, ಯಾರಿಗೆ ಅವಳ ಪರಿಚಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಪ್ರತಿ ಒಂದು ಕೂಡ ಆ ಜಗದಂಬೆಯ ಶಕ್ತಿ, ಅವಳ ಒಂದು ರೂಪ, ಲಾವಣ್ಯ, ಚರಿತ್ರೆ, ಅವಳ ಲೀಲೆಗಳು, ಅವಳ ಒಂದು ಅನುಗ್ರಹಗಳು, ಅವಳಲ್ಲಿರ್ತಕ್ಕಂತಹ ಅನೇಕ ಶಕ್ತಿಗಳು, ಇದ್ರ ಬಗ್ಗೆ ನಾನಾ ರೀತಿಯಾಗಿ ಅನೇಕ ಜನ ವರ್ಣಿಸಿರೋದುಂಟು. ಹಾಗಾಗಿ ಇಂತಹ ಪ್ರಭಾವವನ್ನು ಇಲ್ಲಿ ಅವಳ ಪ್ರಭಾವವನ್ನ ಹೇಳಿದ್ದಾರೆ ಅಂತ ಹೇಳಿ, ಜಗನ್ಮಾತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದನ್ನು ಮುಚ್ಚಿರ್ತಕ್ಕಂಥದ್ದಲ್ಲ. ಇವು ನಮ್ಮವಳು ಹಾಗೆ ಹೀಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ. ನೀನ್ ಮಾಡಿರೋ ಕರ್ಮಕ್ಕೆ ಅಥವಾ ನೀನ್ ಮಾಡಿರ್ತಕ್ಕಂಥ ಪುಣ್ಯ ಪಾಪಕ್ಕೆ ತಕ್ಕಾಗಿರ್ತಕ್ಕಂಥ ಫಲವನ್ನ ನೀನ್ ಪಡಿತೀಯ ಅಂತ ಹೇಳುವಂತಹ ಒಂದು ಉದಾರ ಕೀರ್ತಿ. ಹಾಗೇನೆ ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೀರ್ತಿಯನ್ನ ಪಡೆದಿರ್ತಕ್ಕಂಥವಳು ಯಾರು ಅಂದ್ರೆ ಆ ಜಗನ್ಮಾತೆ. ಕೀರ್ತಿ ಅಂತಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಕೀರ್ತಿ ಅಲ್ಲ. ಯಾರಿಗೋ ಒಂದು ಪ್ರಶಸ್ತಿ ಬಂತು ಅಂತಂದಾಗ ಅವರು ಓಹೋ ನನ್ಗೆ ಇಷ್ಟು ದೊಡ್ಡ ಪ್ರಶಸ್ತಿ ಬಂತು ಅಂತ ದೊಡ್ಡದಾಗಿ ಹೇಳ್ಕೊಡ್ತಕ್ಕಂಥದ್ದು. ಆದ್ರೆ ಜಗನ್ಮಾತೆಗೆ ಇರ್ತಕ್ಕಂತಹ ಆ ಒಂದು ಕಿರೀಟ, ಆ ಒಂದು ಪ್ರಶಂಸೆ, ಕೀರ್ತಿ ಎಂತದ್ದು ಅಂದ್ರೆ ಎಲ್ಲದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಅದಕ್ಕಿಂತ ಮೇಲೆ ಯಾವುದು ಇಲ್ಲ ಅನ್ನೋ ಮಾತನ್ನ. ಹಾಗೆ ಶ್ರೇಷ್ಠತನವೇ ತಾಯಿಯ ರೂಪ, ತಾಯಿಯೇ ಎಲ್ಲಕ್ಕಿಂತ ಶ್ರೇಷ್ಠ. ಹಾಗಾಗಿ ಅವಳ ಶ್ರೇಷ್ಠತನವೇ ಅವಳ ರೂಪ ಆಗಿರೋದ್ರಿಂದ ನಾವು ಯಾವುದನ್ನ ದೊಡ್ಡದು ಶ್ರೇಷ್ಠ ಅಂತ ಹೇಳಿ ಕೀರ್ತನೆ ಮಾಡ್ತೀವೋ ಅದೆಲ್ಲವೂ ಕೂಡ ಅವಳೇ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ನಾಮ ಉದ್ದಾಮ ವೈಭವ. ನೋಡಿ, ತಾಯಿಯ ವೈಭವ ಎಂಥದ್ದು ಅಂತ ಅಂದ್ರೆ ಉದ್ಧಾಮ ಅಂತ ಹೇಳ್ತಾರೆ. ಉತ್ಕೃಷ್ಟವಾಗಿ ಪ್ರಕಾಶಿಸುತ್ತಿರ್ತಕ್ಕಂತಹ ವೈಭವವನ್ನ ಹೊಂದಿರತಕ್ಕಂಥವಳು. ವೈಭವ ಅಂದ್ರೆ ಏನು? ಗ್ಲೋರಿ, ನಾಯಕತ್ವ, ಅಧಿಕಾರತ್ವ ಅವಳಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ತಾಯಿ ಅನೇಕ ರೂಪದಲ್ಲಿ ಭಗವಂತ ಈ ಭಕ್ತರನ್ನ ಅನುಗ್ರಹಿಸಕ್ಕೋಸ್ಕರವಾಗಿ ಜಗನ್ಮಾತೆ ನಾನಾ ರೂಪವನ್ನ ಅವಳು ಧಾರಣೆ ಮಾಡಿರ್ತಾಳೆ. ಯಾವಾಗ ಆ ನಾನಾ ರೂಪವನ್ನ ಧಾರಣೆ ಮಾಡಿದಳು, ಪ್ರತಿ ರೂಪದಲ್ಲೂ ಕೂಡ ಅವಳು ಪ್ರಕಾಶಿಸ್ತಾ ಇರ್ತಾಳಂತೆ. ಆ ಎಲ್ಲ ರೂಪಗಳು ಕೂಡ ಉದ್ದಾಮಗಳೇ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅರ್ಥ ಏನಿದೆ ಅಂದ್ರೆ, ಉದಿತ್ ಅಂತಂದ್ರೆ ಆದಿತ್ಯ ಮಂಡಲ, ಸೂರ್ಯ ಮಂಡಲದಲ್ಲಿ ಇರ್ತಕ್ಕಂತಹ ಆ ಪುರುಷ ರೂಪಿಣಿ ಅಥವಾ ಪ್ರಕಾಶ ರೂಪಿಣಿ. ಹಾಗಾಗಿ ವೇದಗಳು, ಶಾಸ್ತ್ರಗಳು ತಾಯಿಯನ್ನ ಕೀರ್ತಿಸಿರೋದ್ರಿಂದ, ವೇದ ಶಾಸ್ತ್ರಗಳಿಂದ, ಉಪನಿಷತ್ಗಳಿಂದ ಆ ತಾಯಿ ಪೂಜಿಸಲ್ಪಡೋದ್ರಿಂದ, ಅವರಿಂದ ಕೀರ್ತಿಸಲ್ಪಡೋದ್ರಿಂದ ಆ ಜಗನ್ಮಾತೆ ಉದ್ಧಾಮ ವೈಭವ. ಮುಂದಿನ ನಾಮ ವರ್ಣ ರೂಪಿಣಿ. ನೋಡಿ, ವರ್ಣ ಅನ್ನೋದಕ್ಕೆ ನಾವು ಅನೇಕ ಸರ್ತಿ ಹೇಳಿದ್ವಿ, ಇವತ್ತು ಕೂಡ ಆರಂಭದಲ್ಲಿ ಹೇಳಿದ್ದುಂಟು. ತಾಯಿ ಅಕ್ಷರ ರೂಪಿಣಿ. ಈ ಒಂದು ಅಕ್ಷರಗಳೆಲ್ಲವೂ ಸೇರಿ ಅವಳು ವರ್ಣ ರೂಪಿಣಿ ಅಂತ ಹೇಳಿದ್ವಿ. ಆಮೇಲೆ ಜಗನ್ಮಾತೆ ಇನ್ನು ಅನೇಕ ರೂಪಗಳನ್ನು ಹೊಂದಿದ್ದಾಳಂತೆ. ಪ್ರತಿ ರೂಪದಲ್ಲೂ ಕೂಡ ಅವಳು ಒಂದೊಂದು ಬಣ್ಣದಲ್ಲಿ ಇದ್ದಾಳೆ. ಹಿಂದೆ ನಾವು ಕೆಲವು ನಾಮಗಳನ್ನು ಹೇಳಿದಾಗ ಜಗನ್ಮಾತೆ ಕೆಂಪು ಬಣ್ಣ ಅಂತ ಹೇಳಿದ್ವಿ, ಲಲಿತಾ ತ್ರಿಪುರ ಸುಂದರಿ ಕೆಂಪು ಬಣ್ಣ ಅಂತ ಹೇಳಿದ್ವಿ, ಕಾಳಿ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅಂತ ಹೇಳಿದ್ವಿ. ಹಾಗೆ ಹಲವಾರು ನಾಮಗಳನ್ನು ಹೇಳ್ತಾ ಪ್ರತಿ ಒಂದು ನಾಮದಲ್ಲೂ ಕೂಡ ಅವಳ ಬಣ್ಣದ ಒಂದು ಹೇಳ್ತಾ ಬರ್ತಾಳೆ. ಶಾರದಾ ಅಥವಾ ಸರಸ್ವತಿ ರೂಪ ಅಂತಂದಾಗ ಬಿಳಿ ಬಣ್ಣ ಅಂತ ಹೇಳಿ, ಹಾಗೆ ಒಂದೊಂದು ರೂಪವನ್ನ ಹೇಳಿದಾಗ, ಒಂದೊಂದು ನಾಮವನ್ನು ಹೇಳಿದಾಗ ಆ ಜಗನ್ಮಾತೆಯ ಬಣ್ಣಗಳು ಬದಲಾವಣೆ. ಹಾಗಾಗಿ ಇಂತಹ ಒಂದು ವಿಚಾರವನ್ನು ತಿಳ್ಕೋಬೇಕು. ಈಗ ನಾವು ಧ್ಯಾನವನ್ನು ಮಾಡುವಾಗ ಯಾವ ದೇವಿಯನ್ನ ನಾವು ಆರಾಧನೆ ಮಾಡ್ತಾ, ದೇವಿ ಎಲ್ಲವೂ ಶಕ್ತಿಗಳು ಒಂದೇ ಆದ್ರೂ ಕೂಡ ಈಗ ನಾವು ಗೌರಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಗೌರಿ ದಿಮಾಯ ಸಲಿಲಾನಿ ತ್ಯಕ್ಷತ್ ಅಂತ ಹೇಳ್ತೀವಿ. ಹಾಗೆ ದುರ್ಗಾ ಅನ್ನ ಹೇಳುವಾಗ ಕಾತ್ಯಾಯನಾಯ ವಿದ್ಮಹೇ ಅಂತ ಹೇಳ್ತೀವಿ. ಲಲಿತೆಯನ್ನು ಹೇಳುವಾಗ ಅರುಣಾ ಕರುಣಾ ತರಂಗಿತಾಕ್ಷೇಂ ಅಂತ. ಹೀಗೆ ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಧ್ಯಾನ ಶ್ಲೋಕಗಳು ಇರೋದ್ರಿಂದ, ಹಾಗಾಗಿ ಆ ಒಂದು ರೂಪದಲ್ಲಿ ಅವಳು ಇರೋದ್ರಿಂದ ಆ ರೂಪವನ್ನ ನಾವು
ಹೇಳಿ ವರ್ಣನೆ ಮಾಡಿ ಆ ಧ್ಯಾನ ಶ್ಲೋಕವನ್ನು ಹೇಳೋದುಂಟು. ಹಾಗಾಗಿ ಇಂತಹ ವಿಧವಾಗಿರ್ತಕ್ಕಂತಹ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ವರ್ಣ ರೂಪಿಣಿ. ಮುಂದಿನ ನಾಮ ಜನ್ಮ ಮೃತ್ಯು ಜರಾತಪ್ತ ಜರ ವಿಶ್ರಾಂತಿ ದಾಯಿನಿ. ಇದು ಒಂದೇ ನಾಮ. ಈ ನಾಮದ ಮಧ್ಯದಲ್ಲಿ ಒಡೆದ್ಬಿಟ್ಟು ಜನ್ಮ ಮೃತ್ಯು ಜನ ತಪ್ತ ಜನ ವಿಶ್ರಾಂತಿ ಹಾಗೆ ಹೇಳಬಾರದು, ತಪ್ಪಾಗ್ಬಿಡುತ್ತೆ. ಹಾಗಾಗಿ ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿ ದಾಯಿನಿ ಅಂತ ಒಂದೇ ನಾಮದಲ್ಲಿ ಅದನ್ನ ಹೇಳಬೇಕು. ಆಮೇಲೆ ಈ ಜಗನ್ಮಾತೆ ಆರಾಧನೆಯಿಂದ ಏನು ಫಲಗಳು ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮನುಷ್ಯನಿಗೆ ಇರ್ತಕ್ಕಂತಹ ತಾಪದ ಬಗ್ಗೆ ಹೇಳ್ತಾರೆ. ಜನ್ಮವನ್ನ ಎತ್ತ ತಕ್ಷಣನೇ ಅವನಿಗೆ ತಾಪಗಳ ಶುರುವಾಗ್ಬಿಡುತ್ತೆ. ಯಾವ್ಯಾವುದು ಅಂದ್ರೆ ಜನ್ಮ, ಮೃತ್ಯು, ಜರ ಅಂತಕ್ಕಂಥದ್ದು ಮೂರು. ನಮ್ಗೆ ಜನ್ಮ ಮತ್ತು ಮೃತ್ಯು ಗೊತ್ತು. ಈ ಜರ ಅಂತಕ್ಕಂಥದ್ದು ಏನು ಅಂತಂದ್ರೆ ವಯಸ್ಸಾಗಿರ್ತಕ್ಕಂಥ ಮುಪ್ಪು. ನೋಡಿ, ಒಂದೊಂದು ರೀತಿಯಲ್ಲಿ ಜನಿಸೋದು ಕೂಡ ಒಂದು ತಾಪಾನೆ. ನಾನು ನಿಮ್ಗೆ ಈಗ ಒಂದು 2 ನಿಮಿಷದ ಮುಂಚೆ ಹೇಳಿದೆ, ಗರ್ಭದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ತಾಯಿ ತಿಂತಕ್ಕಂತ ಆ ಹುಳಿ, ಖಾರ ಅಥವಾ ಬಿಸಿ, ಇನ್ನೊಂದು ಮತ್ತೊಂದು, ಆಮೇಲೆ ಒಳಗಡೆ ಅಲ್ಲೇ ಆ ಒಂದು ಏನು ಕಲ್ಮಶಗಳ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ಕಚ್ಚತಕ್ಕಂತಹ ಹುಳುಗಳು ಏರ್ಪಾಡಾಗಿ ಹುಳುಗಳಿಂದ ಕಚ್ಚಿಸಿ ಅದರಿಂದ ಬಿಡುಗಡೆ ಹೊಂದಿದೆ ಇರ್ತಕ್ಕಂಥದ್ದು ಅದು ಆ ಗರ್ಭದಿಂದ ಈಚೆ ಬಂದ ಮೇಲೆ ಬರ್ತಕ್ಕಂತಹ ನೋವು ಇತ್ಯಾದಿಗಳು, ಇವೆಲ್ಲ ಅದು ಒಂದು ರೀತಿ ಅಲ್ಲಿಂದ ಇದ್ರೊಳಗೂ ಬೆಳೀತಾ 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 ಶರೀರ ಅನೇಕ ತಾಪಗಳನ್ನ ನಾವು ನೋಡ್ತಾವೆ. ತಾಪ ಅಂದ್ರೆ ಬಿಸಿ ಅಲ್ಲ, ತಾಪ ಅಂತಂದ್ರೆ ತೊಂದರೆಗಳು, ಕಷ್ಟಗಳು ಇತ್ಯಾದಿಗಳು, ಮನಸ್ಸಿಗೆ ಆಗ್ತಕ್ಕಂಥ ಆಘಾತಗಳು, ನೋವುಗಳು ಇತ್ಯಾದಿಗಳು. ಹಾಗಾಗಿ ಈ ಒಂದು ತಾಪ ಇದು ಜನ್ಮದ ತಾಪ. ಎರಡನೇದು ಬಂದು ಈ ಎರಡನೇ ಕಡೆಯಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮೃತ್ಯು. ಇದು ಎಷ್ಟು ಕಷ್ಟವಾಗಿರ್ತಕ್ಕಂಥದ್ದು, ಭಯಂಕರ. ಅಂದ್ರೆ ನಮ್ಗನ್ಸುತ್ತೆ ಒಂದೇ ಸತಿ ಮೃತ್ಯು ಬರೋದು, ಹೊರಟೋಗ್ತೀನಿ ಅಂತ. ಅದು ಹಾಗಲ್ಲ. ನಮಗೆ ಗೊತ್ತಿಲ್ದೇನೋ ಅನೇಕ ವಿಚಾರಗಳು ನಾವು ಅದನ್ನ ಗಮನಿಸೋದೇ ಇಲ್ಲ. ಏನಾಗತ್ತೆ ಅಂತಂದ್ರೆ ನಾವು ಬೆಳೀತಾ 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 ವಯಸ್ಸಾದ ಹಾಗೆ ಹಲವು ನಮ್ಮ ಅಂಗಗಳು ಕ್ಷೀಣಿಸ್ತಾ ಬರುತ್ತೆ. ನೋಡಿ, ಉದಾಹರಣೆಗೆ ವಯಸ್ಸಾಗುವವರೆಗೂ ಚೆನ್ನಾಗಿದ್ದು ಕಣ್ಣು ಕಾಣೋದಿಲ್ಲ, ಇದಕ್ಕೆ ಅದು ಕಣ್ಣು ಕಾಣೋದೇ ಇಲ್ಲ, ಸಂಪೂರ್ಣವಾಗಿ ಬ್ಲೈಂಡ್, ಕುರುಡತ್ವ ಬಂದ್ಬಿಡುತ್ತೆ. ಆಗ ಅವನು ಕಣ್ಣಿಗೆ ಮೃತ್ಯು ಬಂತು ಅಂತಾರೆ, ಅದು ಕೆಲಸ ಮಾಡಲ್ಲ, ಅದಕ್ಕೆ ಕಣ್ಣಿನ ಮೃತ್ಯು ಆಯ್ತು. ಇನ್ ಕೆಲವರಿಗೆ ಕಿವಿ ಕೇಳಿಸೋದೇ ಇಲ್ಲ, ಇನ್ ಕೆಲವರಿಗೆ ಇನ್ಯಾವುದೋ ಒಂದು ಅಂಗವೈಫಲ್ಯ ಆಗುತ್ತೆ. ಹಾಗಾಗಿ ಈ ಶರೀರದಲ್ಲಿ ಬೆಳೀತಾ ಬೆಳೀತಾ ಆಗ್ತಕ್ಕಂತಹ ಆ ಒಂದು ಅಂಗವೈಫಲ್ಯದಿಂದ ಆ ಅಂಗದ ಒಂದು ಮೃತ್ಯು ಹೊಂದಿದಾಗ ಅದು ಕೂಡ ಮೃತ್ಯುವೇ. ಸಂಪೂರ್ಣವಾಗಿರ್ತಕ್ಕಂತಹ ಶರೀರ ಮೃತ್ಯು ಆಯ್ತು ಅನ್ನೋದಕ್ಕಿಂತ ಮುಂಚೆನೆ ಮಧ್ಯದಲ್ಲೇ ಇಂತಹ ಒಂದು ಮೃತ್ಯುಗಳು ಬಂದು ಹೋಗುತ್ತೆ. ಹಾಗಾದ್ರೆ ಮೃತ್ಯು ಎಲ್ಲಿದೆ ಅಂತಂದ್ರೆ ಎಲ್ಲೂ ಇಲ್ಲ, ಪಕ್ಕದಲ್ಲೇ ಇದೆ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ತರ ನಮಗೆ ಮೃತ್ಯು ಕಾಡುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅಂತದ್ದು ಬರುತ್ತೆ ಅಂತ ನಮಗೆ ಎಚ್ಚರದಲ್ಲಿದ್ಕೊಂಡು ಆ ಜಗನ್ಮಾತೆಯನ್ನ ನಾವು ಆರಾಧನೆ ಮಾಡಬೇಕು. ಸದಾ ಕಾಲದಲ್ಲೂ ಕೂಡ ಅವಳ ಒಂದು ಧ್ಯಾನದಲ್ಲಿದ್ದಾಗ ನಮಗೆ ಆಗ್ತಕ್ಕಂತಹ ಮುಂದೆ ಬರ್ತಕ್ಕಂತಹ ಆ ಸಂಕಷ್ಟಗಳಿಂದ ಅವಳು ದೂರ ಮಾಡ್ತಾಳೆ. ಹಾಗಾಗಿ ಇಂತಹ ಎಲ್ಲ ಸಂಕಷ್ಟಗಳನ್ನು ಕೂಡ ನೋಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ವಯಸ್ಸಾಗಿರ್ತಕ್ಕಂತಹ ಆ ಮುದಿ ಜೀವಗಳು, ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಅದು ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರಾದ್ರೂ ಸಂಬಂಧಿಕರು ಇರ್ಬೋದು, ಇರ್ಬೋದು. ಅಂತಹ ವಯಸ್ಸು ಆದ ತಕ್ಷಣ ಅವರಿಗೆ ಶಕ್ತಿ ಇರೋದಿಲ್ಲ. ಶಕ್ತಿ ಇದ್ದಾಗ ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ, ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಯಾವುದೇ ವಿಧವಾಗಿರ್ತಕ್ಕಂಥ ಯಾವ ಅಪೇಕ್ಷೆನೂ ಇಲ್ಲದೆ ಚೆನ್ನಾಗಿ ಮಾಡಿರ್ತಾರೆ. ವಯಸ್ಸಾದಂತ ಕಾಲದಲ್ಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ಆ ಒಂದು ಏನು ಪ್ರೀತಿ, ವಿಶ್ವಾಸ, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸಪೋರ್ಟ್, ಸಹಾಯ, ಹಾಗಾಗಿ ಇವೆಲ್ಲವನ್ನು ಕೊಟ್ಟಾಗ ಮಾತ್ರ ಅದು ಸರಿನೇ ವಿನಃ ಅವರನ್ನ ತ್ಯಜಿಸೋದಾಗ್ಲಿ ಅಥವಾ ಅವರ ಬಗ್ಗೆ ಗೌರವ ಇಲ್ಲದೆ ನಡ್ಕೊಳ್ಳೋದಾಗ್ಲಿ ಇತ್ಯಾದಿಗಳು ಮಹಾಪಾಪದ ಕೆಲಸ. ಅಂತ ಸಂದರ್ಭದಲ್ಲಿ ಆ ಒಂದು ವೃದ್ಧ ಆ ಸಂದರ್ಭದಲ್ಲಿ ಅದಕ್ಕೆ ಜರ ಅಂತ ಕರೀತಾರೆ. ಈ ಜರ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಮನಸ್ಸಿನಲ್ಲಿ ಅತ್ಯಂತ ನೋವಿರುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ.
ಏನಾರು ಹೇಳಿದಾಗ ಅವ್ರು ಏನಾರು ನಮ್ಮನ್ನ ಪಾಲನೆ ಮಾಡ್ತಿರ್ತಕ್ಕಂಥವ್ರು ಅಥವಾ ನೋಡ್ಕೋತಿರ್ತಕ್ಕಂಥವ್ರು ತೊಂದರೆ ಆಗುತ್ತೆ, ಅವ್ರ ಮನಸ್ಸಿಗೆ ನೋವಾಗತ್ತೆ, ನನಗೆ ಇನ್ನೇನಾರು ನನ್ಗೆ ನೋಡ್ಕೊಳ್ದೆ ಇರ್ಬೋದು ಅಥವಾ ನನ್ಗೆ ಇನ್ನೇನಾರು ಮಾಡ್ಬೋದು ಅಂತಾನೋ, ಅಥವಾ ಇನ್ಸೆಕ್ಯೂರ್ ಫೀಲಿಂಗ್ ಅಂದ್ರೆ ತನಗೆ ಅಸಹಾಯಕನಾಗ್ಬಿಡ್ಬೋದು, ನಾನು ಸಾಯೋವರೆಗೂ ಅಸಹಾಯಕಳಾಗಿ ಇರ್ಬೇಕಾಗತ್ತೆ ಅನ್ನೋ ಒಂದು ಭಯದಲ್ಲಿ ತಾವು ಏನ್ ಹೇಳ್ಬೇಕು ಅಂತಿರ್ತಾರೋ ಅದನ್ನ ಹೇಳೋದಿಲ್ಲ, ವ್ಯಕ್ತಪಡಿಸೋದಿಲ್ಲ. ಆ ಒಂದು ಒಳಗಡೆ ಇರ್ತಕ್ಕಂಥ ನೋವು ಅತ್ಯಂತ ಬಹಳ ಕಷ್ಟವಾಗಿರ್ತಕ್ಕಂಥ ನೋವು ಅದು. ಯಾರಿಗೂ ಹೇಳ್ಕೊಳಕ್ ಆಗೋದಿಲ್ಲ, ಅಕ್ಕಪಕ್ಕ ಇರೋರ್ಗೆ ಹೇಳ್ಕೊಳಕ್ ಆಗೋದಿಲ್ಲ, ತನ್ನ ಸ್ವಂತದವ್ರಿಗೆ ಹೇಳ್ಕೊಳಕ್ ಆಗೋದಿಲ್ಲ, ತುಂಬಾ ನೋವು ಬರ್ತಿರ್ತಾರೆ. ಅಂತಹ ಬಹಳ ಕಷ್ಟವಾಗಿರ್ತಕ್ಕಂಥ, ಬಹಳ ಪೇನ್ಫುಲ್, ಅದು ತುಂಬಾ ನೋವಾಗಿರ್ತಕ್ಕಂಥ ಸಂದರ್ಭ. ಅಂತಹ ನೋವು ಆದ್ರೆ ಅದು ಒಂದು ಜರಾತಪ್ತ, ಇದು ಜರಾತಪ್ತ. ಹಾಗೆ ನೋಡಿ, ಜನ್ಮ ಎತ್ತುವಾಗ ಹೇಳ್ದೆ ಯಾವ ತರ ತಪ್ತ, ಮೃತ್ಯು ಆಗುವಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಭಾಗಗಳು ಹೋಗ್ತಕ್ಕಂಥದ್ದು, ನಿಧಾನವಾಗಿ ದಿನೇ ದಿನೇ ಒಂದೊಂದೇ ಭಾಗ ಹೋಗ್ತಕ್ಕಂಥದ್ದು, ಕಡೆಗೆ ಶರೀರ ಹೊರಟೋಗುತ್ತೆ. ಹಾಗೆ ಬದುಕಿರುವಾಗ ವಯಸ್ಸಾದಾಗ ಜರ ಸಂದರ್ಭದಲ್ಲಿ ಅಂದ್ರೆ ವಯಸ್ಸಾದ ಸಂದರ್ಭದಲ್ಲಿ ಅನುಭವಿಸ್ತಕ್ಕಂತಹ ಈ ಒಂದು ತಾಪ. ಹಾಗಾಗಿ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿದಾಯಿನಿ. ಯಾರು ಆ ಜನನಿಯಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಅಮ್ಮ ನೀನೇ ಅಂತ ಹೇಳಿ ಯಾರು ಅವಳನ್ನೇ ಇದನ್ನು ಅವಲಂಬಿಸಿ ಸರ್ವವನ್ನು ಅವಳಿಗೆ ತ್ಯಾಗ ಮಾಡಿ ಅವಳನ್ನೇ ಪೂಜೆಯನ್ನು ಮಾಡಿ ಧ್ಯಾನಿಸ್ತಿರ್ತಾರೋ ಅವರಿಗೆ ಈ ಒಂದು ತಪ್ತಗಳು ಏನಿದೆ, ಜನ್ಮ ಮೃತ್ಯು ಜರ ಅಂತಕ್ಕಂಥ ಈ ಒಂದು ತಾಪಗಳಿಂದ ಅವಳು ಮುಕ್ತಿಯನ್ನು ಕೊಟ್ಬಿಡ್ತಾಳೆ. ಸಂತೋಷವಾಗಿರ್ತಕ್ಕಂಥ ಒಂದು ಜೀವನ ಜೊತೆಗೆ ಮುಕ್ತಿಯನ್ನು ಕರುಣಿಸ್ತಾಳೆ, ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ, ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ 3 ವಿಧ ಆಗಿರುತ್ತೆ. ಈಗ ಸ್ಥೂಲ ಶರೀರ ಇರೋವರೆಗೂ, ಜೀವನ ಇರೋವರೆಗೂ ನಮ್ಮ ಶರೀರ ಇದು ಸ್ಥೂಲ ಶರೀರ. ಆದ್ಮೇಲೆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರವೂ ಕೂಡ ಒಂದು ಅಂಟು, ಈ ಒಂದು ನಮ್ಮ ಸಂಬಂಧಗಳಿಗೆ ಅದು ಅಟ್ಯಾಚ್ಮೆಂಟ್ ಇರುತ್ತೆ. ಇಲ್ಲಿಂದ ಕೂಡ ಅದು ಮೇಲಕ್ಕೆ ಹೋಗೋ ಹಾಗಾಗಿ ಆಮೇಲೆ ಕಾರಣ ಶರೀರ, ಆ ಕಾರಣ ಶರೀರ ಕೂಡ ಇಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು. ಈ 3 ಸ್ಥೂಲ ಸೂಕ್ಷ್ಮ ಕಾರಣ, ಈ 3 ಶರೀರಗಳನ್ನು ಕೂಡ ದಾಟಿಸಿ ಅವಳು ಮೋಕ್ಷವನ್ನು ಕರುಣಿಸ್ತಾಳೆ. ಅವಳು ಆತ್ಮ ತತ್ವಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ಆತ್ಮ ತತ್ವವನ್ನ ಅವಗಣನೆ ಮಾಡಿಕೊಂಡು ಆತ್ಮನೇ ಜಗದಂಬೆ, ಎಲ್ಲವೂ ನೀನೇ ತಾಯಿ ಅಂತ ಹೇಳಿ ಸಾಧನೆ ಮಾಡಿದಾಗ ಅವಳು ಎಲ್ಲವನ್ನೂ ಕೂಡ ಕರುಣಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ, ಹಾಗಾಗಿ ಅವಳು ಮೋಕ್ಷದಾಯಿನಿ. ಹಾಗಾಗಿ ಜನ್ಮ ಮೃತ್ಯು ಜರ ತಪ್ತ ಜನ ವಿಶ್ರಾಂತಿ ದಾಯಿನಿ. ಮುಂದಿನ ನಾಮ ಸರ್ವೋಪನಿಷದುದ್ಘುಷ್ಠ. ಗುಷ್ಠ ಅಂತಂದ್ರೆ ಜೋರಾಗಿ ಘೋಷಿಸಲ್ಪಟ್ಟಿರ್ತಕ್ಕಂಥದ್ದು. ಘೋಷ ಅಂತಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಇವರಿಂಥವರು, ಇವರು ಅಧ್ಯಕ್ಷರು, ಇವರು ಪ್ರಧಾನಮಂತ್ರಿಗಳು, ಇವರು ಮುಖ್ಯಮಂತ್ರಿಗಳು, ಇವರು ಈ ಸ್ಥಾನಕ್ಕೆ ಬಂದಿದ್ದಾರೆ, ಹೀಗೆ ಹಾಗೆ ಯಾರ ಬಗ್ಗೆನಾದ್ರೂ ಹೇಳ್ಬೇಕು ಅಂದ್ರೆ, ಯಾವ್ದಾರು ವಿಚಾರ ಹೇಳ್ಬೇಕು ಅಂತಂದ್ರೆ ಜೋರಾಗಿ ಹೇಳ್ತಕ್ಕಂಥದ್ದು. ಇವರು ಪ್ರಧಾನಮಂತ್ರಿಗಳಾದ್ರು, ಇವರು ಮುಖ್ಯಮಂತ್ರಿಗಳಾದ್ರು ಅಂತ ಹೇಳಲ್ಲ, ಇವರು ಪ್ರಧಾನಮಂತ್ರಿಗಳು ಅಂತ ಅಂದ್ರೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಯೋಚನೆ ಇಲ್ಲದೆ, ಯಾವುದೇ ವಿಧವಾಗಿರ್ತಕ್ಕಂತಹ ಏನು ಡೌಟ್ ಇಲ್ಲದೆ ಘೋಷಣೆ ಮಾಡ್ತಕ್ಕಂಥದ್ದು, ಜೋರಾಗಿ ಹೇಳ್ತಕ್ಕಂಥದ್ದು, ಅದು ಘೋಷ, ಉದ್ಘೋಷ ಅಂತ ನಾವು ಕರಿತೀವಿ. ಹಾಗಾಗಿ ಇಂತಹ ಘೋಷವನ್ನ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸತ್ಯವಾಗಿರ್ತಕ್ಕಂಥದ್ದನ್ನ ಒತ್ತಿ ಒತ್ತಿ ಹೇಳ್ತಕ್ಕಂಥದ್ದು, ಡೌಟ್ ಇಲ್ಲದೆ. ಹಾಗಾಗಿ ನಾವು ಇದನ್ನ ಯಾವ್ದಕ್ಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಜಗನ್ಮಾತೆಯನ್ನ ಆ ಉಪನಿಷತ್ತುಗಳು, ವೇದಗಳು, ಶ್ರುತಿ ವಾಕ್ಯಗಳು ಎಲ್ಲವೂ ಸೇರಿ ಆ ಜಗನ್ಮಾತೆಯನ್ನ ಇವಳು ಅದು ಸತ್ಯ ಅಂತ ಹೇಳಿ ಘೋಷಣೆ ಮಾಡಿದೆ. ಅಂತಹ ಘೋಷಣೆ ಮಾಡಿರ್ತಕ್ಕಂತಹ ಶಕ್ತಿ ಯಾರು ಅಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ. ಉಪನಿಷತ್ ವಾಕ್ಯಗಳಿಂದ ಪ್ರತಿಪಾದಿಸಲ್ಪಟ್ಟಿರೋದ್ರಿಂದ ಆ ಜಗನ್ಮಾತೆ ಸರ್ವೋಪನಿಷದುದ್ಘುಷ್ಠ ಅಂತ ಹೇಳಿ. ಆಮೇಲೆ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಉಪನಿಷತ್ ಅನ್ನೋದಕ್ಕೆ ಏನು ಒಂದು ವಿವರಣೆ ಕೊಡ್ತಾರೆ ಇಲ್ಲಿ ಅಂತಂದ್ರೆ, ಉಪನೀಯಮಾತ್ಮನ ಬ್ರಹ್ಮ ಪ್ರಾಪ್ತ ದ್ವಯಂ ಸತಃ ನಿಹಂತ ವಿದ್ಯಾಂ ತಜ್ಜಾಂಚ
ತಸ್ಮಾದ್ ಉಪನಿಷತ್ ಮತ ಅಂತ ಹೇಳ್ತಾರೆ. ಈ ಜೀವಾತ್ಮನನ್ನ ಅದ್ವಿತೀಯ ಪರಬ್ರಹ್ಮದ ಹತ್ತಿರ ಕರ್ಕೊಂಡು ಹೋಗ್ತಕ್ಕಂತಹ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಆ ಜೀವಾತ್ಮನಲ್ಲಿದ್ದಂತಹ ಅಜ್ಞಾನ, ಅದರಿಂದ ಉಂಟಾಗ್ತಕ್ಕಂತಹ ಪರಿಣಾಮ ಯಾವುದು, ಅದು ಪ್ರಪಂಚ, ಈ ಎಲ್ಲವನ್ನೂ ಕೂಡ ದೂರ ಮಾಡಿ ಯಾವ ಸ್ವರೂಪ ಜ್ಞಾನವನ್ನ ಕೊಡುತ್ತೋ ಅದೇ ಉಪನಿಷತ್ತು ಅಂತ ಹೇಳ್ತಾರೆ. ಇಲ್ಲಿ ಜೀವ ಮತ್ತೆ ಈಶ್ವರ ಮಧ್ಯೆ ಭೇದ ಅಂತಕ್ಕಂಥದ್ದು ಯಾವ್ದು ಹೇಳ್ತೀರೋ ಅದು ಅಜ್ಞಾನ ಅಂತ ಹೇಳ್ತಾರೆ. ಅಂತಹ ಭೇದವನ್ನ ತೊಲಗಿಸ್ತಕ್ಕಂತಹ ಯಾವುದು ಅಂದ್ರೆ ಉಪನಿಷತ್. ಹಾಗಾಗಿ ಜೀವ ಬ್ರಹ್ಮೈಕ್ಯ ತತ್ವನೇ ಆ ಜಗನ್ಮಾತೆ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ನಾನು ಇವತ್ತಿನ ಈ ಭಾಗವನ್ನ ನಾನು ಮುಗಿಸ್ತೀನಿ. ಮುಂದಿನ ನಾಮ ಶಾಂತ್ಯತೀತ ಕಲಾತ್ಮಿಕ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.